ನಿಂದು ಎಷ್ಟನೇ ವಾರ ಆಯಿತು? ಇವತ್ತಿನ ಬ್ಲಾಗ್ ಏನಂದರೆ ಆಮೇಲೆ ಮತ್ತೆ ದುಪ್ಪಟ್ಟ ಇದೆ ಸಾಕು, ಟಾಪು ದುಪ್ಪಟ್ಟ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯಾದ ಅಕ್ಷ. ನನ್ನ ವೀಡಿಯೋಸ್ನ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಸು ಜಂಬ ನಿನಗೆ ಇದ್ದರು ನನಗಿಷ್ಟ ನೀನು ಆದರು. ಇವತ್ತಿನ ಬ್ಲಾಗ್ ಏನಂದರೆ ಆಲ್ಮೋಸ್ಟ್ ಇವಾಗ ಟೈಮು 5:15. ಸೊ ನಾನು 4:45 ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಆ ಟೆಂಪಲಿಗೆ ಹೋಗಬೇಕು. ಹಾಗೆ ಬರ್ತಾ ಚಿಕ್ಕಪೇಟೆಯಲ್ಲಿ ಹೋಗಿ ಶಾಪಿಂಗ್ ಮಾಡಬೇಕು ಅಂತ ಇದ್ದೀವಿ. ಸೊ ಯಾವ ಟೆಂಪಲ್ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ಕಮ್ ಆನ್, ಲೆಟ್ಸ್ ಗೆಟ್ ರೆಡಿ. ನಮ್ಮ ಮನೇಲಿ ನಮ್ಮ ಮಮ್ಮಿ ಆಲ್ರೆಡಿ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ. ನಾನು ಇವಾಗ ರೆಡಿ ಆಗ್ತೀನಿ. ನನಗೆ ಕಾಲಿಗೆ ಮಳೆ ಚುಚ್ಕೊಬಿಟ್ಟೈತೆ. ರೆಡಿ ಆಗೋದಕ್ಕಾಗತ್ತೆ ಇಲ್ವೋ, ನಡೆಯೋಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ. ಟಾಪ್ ಫಾರ್ ದ ಬೆಸ್ಟ್. ನಾನು ನಿನ್ನೆ ತಲೆ ಸ್ನಾನ ಮಾಡಿದ್ದೀನಿ ನೈಟು. ಸೊ ಜಸ್ಟ್ ಮೈಕ್ ಮಾಡಿಕೊಂಡೆ. ಓಕೆ, ಲೆಟ್ಸ್ ಗೆಟ್ ರೆಡಿ. ಕ್ಲೆನ್ಸರ್ ಮಾಡಿಲ್ಲ. ಇಲ್ಲಿಂದ ಬಸ್ ಸ್ಟಾಪ್ಗೆ ನಮ್ಮ ಡ್ಯಾಡಿ ಡ್ರಾಪ್ ಮಾಡ್ತಿದ್ದಾರೆ. ಗೈಸ್ ಕ್ಯಾನ್ಸಿ ಎಷ್ಟು ಕತ್ತಲೆ. ಆ್ಯಕ್ಚುಲಿ 5:45 ಇನ್ನೂ ಕತ್ತಲೆ ಇದೆ ನೋಡಿ ಗೈಸ್. ಸೊ ನಾವು ಇಲ್ಲಿಂದ ಮೆಜೆಸ್ಟಿಕ್ ಹೋಗೋಕ್ಕೆ ಕಾರಣ ಬಸ್ಸಲ್ಲೇ ಹೋದ್ವಿ ಗೈಸ್. ನೋಡಿ ಗೈಸ್, ಆಲ್ಮೋಸ್ಟ್ ಟೈಮ್ ಈಸ್ 6:45. ಸೊ ಇವಾಗಲೂ ಇಷ್ಟು ಜನ ಇರ್ತಾರೆ, ಯಾವಾಗಲೂ ಜನ ಇರ್ತಾರೆ. ಯಪ್ಪ ದೇವ್ರ, ಎಷ್ಟು ಚಂದ ಇದೆ ನೋಡಿ ಗೈಸ್ ವ್ಯೂ. ಯಾವ ಹಿಲ್ಸ್ಗೂ ಕೂಡ ಕಡಿಮೆ ಇಲ್ಲ. ಅಪ್ಪ ದೇವರೇ, ನಾವು ಹೆಣ್ಮಕ್ಳು ಇದನ್ನ ನೋಡಿದ ತಕ್ಷಣ ಸ್ನ್ಯಾಪ್ ಮಾಡ್ತೀರಾ ಬಿಡ್ತೀರಾ? ನಿನ್ಗೆ ಎಷ್ಟನೇ ವಾರ ಆಯಿತು? ಸೊ ನಾವು ಬಂದಿರೋ ಅಂತಹ ಪ್ಲೇಸ್ ಯಾವುದು ಅಂದರೆ ಕಾಟೇರಮ್ಮ ಟೆಂಪಲ್. ಸೋಷಿಯಲ್ ಮೀಡಿಯಾದಲ್ಲಂತೂ 1-2 ತಿಂಗಳು ಮಾತಾಡೋಂಗೆ ಇಲ್ಲ ಇದ್ರ ಬಗ್ಗೆ. ಎಲ್ರಿಗೂ ಗೊತ್ತು, ನಾನು ಏನೂ ಹೇಳೋಂಗೆ ಇಲ್ಲ. ಸೊ ತುಂಬ ಪವರ್ಫುಲ್ ದೇವಸ್ಥಾನ. ನಮ್ಮ ಅತ್ತೆ ಹರಕೆ ಇರೋ ಕಾರಣ ನಾನು ಅವ್ರ ಜೊತೇಲಿ ಬಂದಿದ್ದೀನಿ. ಇವನ್ ಐ ಆಮ್ ಫಸ್ಟ್ ಟೈಮ್. ನೋಡಿ ಗೈಸ್, ಇದೇ ಒಂದು ದೇವಸ್ಥಾನ ಇರುವಂಥ ಒಂದು ದೇವಿ ಇರುವಂತಹ ಜಾಗ. ಇಲ್ಲಿ ತುಂಬ ನನಗೆ ಲೆಟರ್ನೆಲ್ಲ ನೋಡಿ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತಿದೆ. ನಿಮಗೇನು ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ. ನಾನು ಹೋಗಿರೋಂತಹ ದೇವಸ್ಥಾನದಲ್ಲಿ ಇದೇ ಮೊದಲನೇ ಬಾರಿ. ನಾನು ಫೋಟೋ ತಗೊಳ್ತಾಯಿದ್ರು, ಅವರು ಸೈಡಿಗೆ ಹೋಗ್ತಾಯಿದ್ರು. ಸೊ ಇಲ್ಲಿಂದಾನೆ ಒಂದು ಕೈ ಮುಗಿದ್ಬಿಡಿ ಗೈಸ್. ಸೊ ದರ್ಶನ ಎಲ್ಲ ಆಯಿತು. ಈಗ ನಮ್ಮ ಅತ್ತೆ 108 ಪ್ರದಕ್ಷಿಣೆ ಹಾಕ್ತಾರೆ. ಅಲ್ಲಿವರೆಗೂ ನಾನು ಸೈಡಲ್ಲಿ ಕೂತ್ಕೊಂಡಿರಬೇಕು. ನೋಡಿ ಎಷ್ಟು ತೆಂಗಿನಕಾಯಿ ಇದೆ ಅಂತ. ಸೊ ಎಸ್ ಗೈಸ್, ನಾನು ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದೆ. ಬೆಳಗ್ಗೆ ಆಗಿರೋ ಕಾರಣ ಜಾಸ್ತಿ ಮಾತಾಡೋಗ್ತಾ ಇಲ್ಲ. ಆ್ಯಂಡ್ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ. ಬಿಕಾಸ್ ಡೈಲಿ 9 o'clock to 10 o'clock ಎದ್ದು ಇವತ್ತು 4:45 ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ. ಐ ಡೋಂಟ್ ನೋ ಕಾಲೇಜಿಗೆ ಹೋದರೆ ಹೆಂಗೆ ಮಾತಾಡ್ತೀನಿ, ಅಲ್ಲ ಹೆಂಗೆ ಎದ್ದೊಳ್ತೀನಿ, ಏನು ಮಾಡ್ತೀನಿ ಅಂತ. ಆಲ್ಮೋಸ್ಟ್ ಬೇಗ ನಮ್ಮ ಕಾಲೇಜು ಸ್ಟಾರ್ಟ್ ಆಗ್ತಿದೆ. ಸಿಕ್ಕಾಪಟ್ಟೆ ಚಳಿ. ಆ್ಯಂಡ್ ಇವತ್ತೇನು ಜನ ಇಲ್ಲ ಇಲ್ಲಿ. ಫುಲ್ಲು ಖಾಲಿ ಬಡಿತಿದೆ. ಬಟ್ ದರ್ಶನ ಚೆನ್ನಾಗಾಯಿತು. ಸೊ ನೋಡಬೇಕು. ಆ್ಯಂಡ್ ಇವತ್ತು ನನ್ನ 30 days ಚಾಲೆಂಜಿನ ಲಾಸ್ಟ್ ಡೇ. ಸೊ ವೆಯ್ಟ್ ಎಷ್ಟು ಲಾಸ್ ಆಗಿದ್ದೀನಿ, ಗೇನ್ ಆಗಿದ್ದೀನೋ ಅಂತ ಈ ವಿಡಿಯೋದಲ್ಲೇ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಆ್ಯಂಡ್ ಚಿಕ್ಕಪೇಟೆಗೆ ಹೋಗೋ ಪ್ಲ್ಯಾನ್ ಇದೆ. ನೋಡಬೇಕು ನಮ್ಮ ಮಮ್ಮಿ ಬರ್ತಾರಾ ಅಂತ. ನೋಡಿ, ನಮ್ಮ ಅತ್ತೆ 108 ಪ್ರದಕ್ಷಿಣೆ ಹಾಕಕ್ಕೆ ಹೋಗಿದ್ದಾರೆ. ಆಲ್ಮೋಸ್ಟ್ ಖಾಲಿ ಐತೆ. ಸೊ ಎಸ್, ಅಲ್ಲೊಂದು ನಾಯಿ ಮರಿ ಅವಾಗಲಿಂದ ಅವ್ರ ಅಮ್ಮ ಜೊತೆ ಹೆಂಗೆ ಆಟ ಆಡ್ತಿದೆ ಗೊತ್ತಾ ಗೈಸ್? ವೇಟ್, ಐ ಶೋ. ಇದೇ ಗೈಸ್ ಹೇಳಿದ್ದು ನಾನು, ಎಷ್ಟು ಚಂದ ಆಟ ಆಡ್ತಾ ಇದೆ ಗೊತ್ತಾ ಅದು ಅವ್ರ ಅಮ್ಮ ಜೊತೇಲಿ.
ಆಲ್ಮೋಸ್ಟ್ ಟೈಮ್ 10 ಆಗಿದ್ರು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ಎನರ್ಜಿ ಬೂಸ್ಟ್ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಕಪ್ನಲ್ಲಿ ಕುಡಿತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮಾಡೋ ಟೈಮ್ ಸಿಕ್ಕಾಪಟ್ಟೆ ಆಗಿತ್ತು ಗೈಸ್. ಸೋಡಾನ ಒಂದು ಬಂಡಿ ಹಾಕಿದ್ದಾರೆ, ಒಂದು ಚೂರು ಚೆನ್ನಾಗಿಲ್ಲ. ಡೋಂಟ್ ಟ್ರೈ ಇಟ್ ಪ್ಲೀಸ್. ಓಕೆ ಗೈಸ್, ವಿ ಫೈನಲಿ ಕೆಮ್ ಟು ಚಿಕ್ಕಪೇಟೆ. ಬರಲೇಬೇಕು ಅಂತಹ ಆಪ್ಷನ್ ಮತ್ತೆ ನನಗೆ ಕೊಟ್ಬಿಟ್ರು. ಸೊ ಹಾಗಾಗಿ ಬಂದಿದ್ದೀವಿ. ಸ್ವಲ್ಪ ಶಾಪ್ ಮಾಡೋದಿದೆ. ಏನು ಮಾಡ್ತೀನಿ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಬೋಯ್. ನಾವು ಚಿಕ್ಕಪೇಟೆಯಲ್ಲಿ ಇರುವಂತಹ ಒಂದು ಬಟ್ಟೆ ಅಂಗಡಿಗೆ ಬಂದ್ವಿ. ಸೊ ಶಾಪೆಲ್ಲ ಮಾಡಿಕೊಂಡು ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು ಅಂತ ಅಂದ್ಬಿಟ್ಟು ಊಟ ಮಾಡ್ತಾಯಿದ್ದೀವಿ ಗೈಸ್. ಊಟ ಮಾಡಿಕೊಂಡು ನಮ್ಮ ಕತೆ ಇನ್ನೂ ಇಲ್ಲೇ ಮುಗ್ದಿಲ್ಲ. ವೆಯ್ಟ್. ಸೊ ನಮ್ಮಮ್ಮ 1/4 kg ಹೂವು ತೊಗೊಬರಕ್ಕೆ ಹೇಳಿದ್ರು. ಫುಲ್ಲು ಒಳಗಡೆ ಹೋಗಿ ಮಾರ್ಕೆಟಲ್ಲಿ ಅಲ್ಲಿ ತೊಗೊಬರಕ್ಕೆ ಹೋಗ್ತಿದ್ದೀವಿ. ಸೊ ಊಟ ಮಾಡಿದ್ದು ಜೀರ್ಣ ಆಗುತ್ತೆ ಅಂತ ಅಂದ್ಬಿಟ್ಟು ವಾಕಿಂಗ್ ಮಾಡಿಕೊಂಡು ಹೋಗ್ತಾ ಇದ್ದೆ. ಹಂಗೆ ನಮ್ಮತ್ತೆ ವ್ಲಾಗ್ ಮಾಡು ಅಂದರು. ಸೊ ಫೋನ್ ಎತ್ತಿ ವ್ಲಾಗ್ ಮಾಡಿದೆ ಅಷ್ಟೇ. ವೆಲ್ಕಮ್ ಬ್ಯಾಕ್. ಸೊ ಈಗ ನಾನು ನಿಮಗೆ ಫಸ್ಟಲ್ಲೇ ಹೇಳಿದ್ದೀನಿ. ಸೊ ಲಾಸ್ಟಲ್ಲಿ ನನ್ನ ವೇಟ್ ಇಷ್ಟು ಅಂತ ತೋರ್ಸೋಕ್ಕೆ ನೀವು ಕಾತುರದಿಂದ ಕಾಯ್ತಿದ್ದೀರಾ ಅಂತ. ಸೊ ಬನ್ನಿ ಗೈಸ್ ಹೋಗುವ. ಸೊ ನಾನು ಈ ಒಂದು ಚಾಲೆಂಜ್ನ ತೊಗೊಂಡಾಗ 58 ಇದ್ದೆ. ನಾವು I'm 55. ಒಂದು ಸ್ವಲ್ಪ ಚೇಂಜಸ್ ಆಗಿದೆ, ಬಟ್ ಆದರೂ ಸ್ಯಾಟಿಸ್ಫೈ ಇಲ್ಲ. 55 kg ಆಗಿದೆಯಾ? ನಾನು ನಿಮ್ಗೆಲ್ರಿಗೂ ಹೇಳಿದ್ದೆ. ಸೊ ನಾನು ಚಿಕ್ಕಪೇಟೆಯಲ್ಲಿ ಏನು ತೊಗೊಂಡು ಬಂದಿದ್ನೋ ಅದನ್ನ ನಿಮ್ಗೆಲ್ರಿಗೂ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಅದನ್ನ ತಿರ್ಗಾ ಇನ್ನೊಂದು ಬ್ಲಾಗ್ ಮಾಡ್ತೀನಿ. ಓನ್ಲಿ ಶಾರ್ಟ್ಸ್ ಹಾಗೆ ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ನೋಡಿ. ಸೊ ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಬಿಗ್ ಬಾಸ್ ಸೀಸನ್ 11 ಎಂಡಿಂಗ್ ಆಗ್ತಿದೆ. ಸೊ ನಮ್ಮ ಮಂಜುಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.